ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಹಳೆಯ ಶತ್ರುಗಳ ಕಾಟ ಈ ದಿವಸ ತಲೆದೋರಬಹುದು. ಹಿಂದೆ ಯಾರ ಜೊತೆಯಲ್ಲೋ ಜಗಳವನ್ನು ಮಾಡ್ಕೊಂಡಿರ್ತೀರಿ, ಅವರ ಜೊತೆಯಲ್ಲಿ ನಿಷ್ಠುರ ಮಾಡಿ ಅವರನ್ನು ವಿರೋಧಿಗಳನ್ನಾಗಿ ಮಾಡ್ಕೊಂಡಿರ್ತೀರಿ. ಶತ್ರುತ್ವ ಬೆಳೆದಿರುತ್ತೆ, ದ್ವೇಷ ಬೆಳೆದಿರುತ್ತೆ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಹಾಗೆ ಉಪಶಮನವಾಗಿರುತ್ತೆ, ತಣ್ಣಗಾಗಿರುತ್ತೆ. ಮತ್ತೆ ಅದೇ ಶತ್ರುಗಳ ಕಾಟ ಮುಂದುವರಿಬಹುದು, ಮತ್ತೆ ಆವರ್ತಿ ಆಗಬಹುದು ಅನ್ನುವಂಥದ್ದು ಎಚ್ಚರಿಕೆ. ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವವಾಗುವಂಥದ್ದು. ಕುಟುಂಬದಲ್ಲಿ ಏನಾದರೂ ನೆಮ್ಮದಿ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿ ಅಲ್ಲೂ ಕೂಡ ನಿಮಗೆ ಸಮಾಧಾನಕರವಾದಂತಹ ವಾತಾವರಣ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಮ್ಮ ಶಕ್ತಿಯನ್ನು ಮೀರಿದಂತಹ ವ್ಯವಹಾರ ಆಗ್ಬೋದು, ಸಂಬಂಧ ಆಗ್ಬೋದು, ಸಂಪರ್ಕ ಆಗ್ಬೋದು, ಇದೆಲ್ಲವೂ ಕೂಡ ಅವಮಾನಕ್ಕೆ ಕಾರಣವಾಗುತ್ತೆ. ಯಾವಾಗಲೂ ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ಏನಾದರೂ ಮಾಡ್ತೀವಿ ಅಂತ ಆದಾಗ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಅಲ್ಲಿ ಇರುತ್ತೆ. ವೈಯಕ್ತಿಕವಾದಂತಹ ವಿಚಾರಕ್ಕೆ ಇಡೀ ಮನೆಯವರಿಗೆಲ್ಲ ಅವಮಾನ ಆಗ್ತಕ್ಕಂಥದ್ದು, ಅವಮಾನ ಮಾಡುವಂತಹ ಸಂದರ್ಭಗಳೇ ಇರುತ್ತೆ. ನಿಮ್ಮ ಯಾವುದೋ ಒಂದು ವ್ಯವಹಾರಕ್ಕೋ, ನಿಮ್ಮ ಯಾವುದೋ ಒಂದು ಸಂಬಂಧಕ್ಕೋ, ನಿಮ್ಮ ಮಾತಿಗೋ, ನಿಮ್ಮ ಸಂಪರ್ಕಕ್ಕೋ ಇಡೀ ಮನೆಯವರೆಲ್ಲ ತಲೆ ತಗ್ಗಿಸಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅನ್ನುವಂಥದ್ದು. ಮಾನಸಿಕವಾಗಿ ನೀವು ಕೂಡ ತುಂಬ ಕುಗ್ಗಿ ಹೋಗ್ತೀರಿ. ಯಾವಾಗ ಇಡೀ ಕುಟುಂಬಕ್ಕೆ ಅವಮಾನವಾಗುತ್ತೆ, ಸಹಿಸಿಕೊಳ್ಳೋದು ಹೇಗೆ? ಇಲ್ಲದೇ ಇರತಕ್ಕಂತಹ ಅಪಕೀರ್ತಿ ಮೈ ಮೇಲೆ ಬರುತ್ತೆ ಅಂತಾದಾಗ ಅದನ್ನು ಅನುಭವಿಸೋದಾದರೂ ಹೇಗೆ? ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ಅತಿರಿಚ್ಯತೆ ಎಂಬತಕ್ಕಂತಹ ಪ್ರಸಿದ್ಧವಾದ ಮಾತು. ಆ ಮಾತಿಗೆ ನಾವು ಇಲ್ಲದೇ ಇರತಕ್ಕಂತಹ ಅವಮಾನ ಅಥವಾ ಬಂದಿರುವಂತಹ ಅವಮಾನ ಮರಣಕ್ಕಿಂತಲೂ ಕೂಡ ಹೆಚ್ಚಿನ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಹೇಳಿ ಭಾವಿಸಬೇಕಾಗತ್ತೆ. ವ್ಯಾಯಾಮದಿಂದ ದೇಹಕ್ಕೆ, ಧ್ಯಾನದಿಂದ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಹಾಗಾಗಿ ಯೋಗಾಸನ, ಯೋಗಾಭ್ಯಾಸ, ಧ್ಯಾನ ಇದರ ಮೊರೆ ಹೋಗಿ ಅನ್ನುವಂಥದ್ದು. ಇದರ ಜೊತೆಯಲ್ಲಿ ಶತ್ರು ಸಂಹಾರಕ ಹಿಡುಂಬ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಷಭ ರಾಶಿ. ಕಾರ್ಯಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಪೈಪೋಟಿಯಿಂದ ತೊಂದರೆಗಳು ಹೆಚ್ಚಾಗುತ್ತೆ. ಬೇರೆಯವರ ಜೊತೆ ಸ್ಪರ್ಧೆ, ನಿಮಗೆ ಸರಿಸಮವಾಗಿ ಸ್ಪರ್ಧೆಯನ್ನು ಮಾಡ್ತಕ್ಕಂಥವ್ರು ಒಂದು ಕಡೆ ಆದರೆ, ನಿಮಗಿಂತಲೂ ಹೆಚ್ಚಾಗಿ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡುವಂಥವ್ರು ಮತ್ತೊಂದು ಕಡೆ. ಇವರ ಜೊತೆಯಲ್ಲಿ ಸೆಣಸಾಡಿ ನೀವು ಗೆದ್ದು ಬರಬೇಕು ಅಂತಂದರೆ ನಿಮಗೆ ಕಷ್ಟವಾದೀತು ಅನ್ನುವಂಥದ್ದು. ಬೇರೆಯವರನ್ನು ತೃಪ್ತಿಪಡಿಸೋದಕ್ಕೆ, ಬೇರೆಯವರನ್ನ ಸಮಾಧಾನ ಪಡಿಸೋದಕ್ಕೆ ಹಣವನ್ನು ಖರ್ಚು ಮಾಡಬೇಕು. ಇಲ್ಲದೇ ಇದ್ದರೆ ನೀವು ಹೇಳಿದಾಗೆ ಅವರು ಕೇಳಲ್ಲ, ಜೊತೆಗೆ ನಿಮ್ಮ ಪರವಾಗಿ ಅವರು ಮಾತಾಡೋದಿಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಆಗುತ್ತೆ. ನಿಯಮಿತವಾದಂತಹ ಆಹಾರವನ್ನು ಸೇವನೆ ಮಾಡಿ ಶರೀರಕ್ಕೆ, ಆರೋಗ್ಯಕ್ಕೆ ಅದು ಒಳ್ಳೆಯದು ಅಂತ ಹೇಳಬೇಕು. ಶರೀರದಲ್ಲಿ ನೋವು ನಿಮ್ಮನ್ನು ಕಾಡಬಹುದು, ಯಾವುದೋ ಭಾಗ ನೋವು ಅಥವಾ ಅದರಿಂದ ಬೇರೆ ಬೇರೆ ಕೆಲಸಗಳಿಗೆ ತೊಂದರೆ ಅಂತಕ್ಕಂಥದ್ದಾಗತ್ತೆ. ಕೂರುವುದಕ್ಕೆ, ಓಡಾಟ ಮಾಡೋದಕ್ಕೆ ತುಂಬ ಪ್ರಯಾಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದಿಲ್ಲ ಅಂತ ಹೇಳಿ ಅರ್ಥ. ಮನಸ್ಸಿಗೆ ಯಾವುದೇ ರೀತಿಯ ಆಯಾಸ ಇಲ್ಲ, ಆದರೆ ವ್ಯಾವಹಾರಿಕವಾಗಿಯೇ ಚಿಂತನೆಗಳನ್ನು ಮತ್ತೆ ಮತ್ತೆ ನಡೆಸ್ತೀರಿ. ವ್ಯವಹಾರದಲ್ಲಿ ಹೇಗೆ, ಯಾವ ರೀತಿ ಲಾಭವನ್ನು ಗಳಿಸಬಹುದು, ಏನು ಕೆಲಸವನ್ನು ಮಾಡಿದರೆ ನನಗೆ ಆದಾಯ ಬರುತ್ತೆ, ಇವೆಲ್ಲ ಯೋಚನೆಗಳು ಹೆಚ್ಚಾಗಿ ಬರುವಂಥದ್ದಾಗತ್ತೆ. ಆರೋಗ್ಯ ಬಹಳ ಮುಖ್ಯ. ವ್ಯವಹಾರ ನಂತರ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ನೀವು ಚೆನ್ನಾಗಿದ್ದರೆ, ಆರೋಗ್ಯವಾಗಿದ್ದರೆ ಯಾವ ವ್ಯವಹಾರವನ್ನು ಯಾವಾಗ ಬೇಕಾದರೂ ಮಾಡಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಬಿಳಿ ಎಕ್ಕದ ಗಿಡಕ್ಕೆ ಅನುಕೂಲವಾದರೆ ಪೂಜೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಮನಸ್ಸಿಗೆ ಒಪ್ಪುವಂತಹ ಕೆಲಸವನ್ನು ಮಾಡಿ. ಕೇವಲ ನಿಮ್ಮ ಮನಸ್ಸಿಗೆ ಅಂತ ಮಾತ್ರ ಅಲ್ಲ, ಇಡೀ ಸಮಾಜ ಅದನ್ನು ಒಪ್ಪುವಂತಹ ಕೆಲಸ ಆಗಬೇಕು ಅನ್ನುವಂತಹ ಅರ್ಥ. ಹಲವಾರು ಯೋಚನೆಗಳು ಬೇಡ, ಯಾವುದೋ ಒಂದು ತೀರ್ಮಾನಕ್ಕೆ ಬದ್ಧವಾಗಿರಿ. ಯಾವುದಾದ್ರೂ ಒಂದು ತೀರ್ಮಾನ, ಆ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ನಿರ್ಧಾರ ಮಾಡಿಬಿಡ್ತೀನಿ ಅನ್ನುವಂಥದ್ದು ಸರಿಯಾಗೋದಿಲ್ಲ. ಮುಂಚಿತವಾಗಿ ನೀವು ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ನೀವು ಹೊಂದಿಕೊಂಡು ಅದರಂತೆ ಕೆಲಸವನ್ನು ಮಾಡಬೇಕಾದಂಥದ್ದಾಗತ್ತೆ. ಸಂಬಂಧಿಕರು ಮತ್ತು ಸ್ನೇಹಿತರ ಒತ್ತಡ ಕೆಲಸ ನಿಮಿತ್ತವಾಗಿ ಹೆಚ್ಚಾಗಿರುತ್ತೆ. ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅವರದ್ದು. ಸಂಬಂಧಿಕರಾಗಲಿ, ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಮೇಲೆ ಮೇಲಿಂದ ಮೇಲೆ ಒತ್ತಡವನ್ನು ಹಾಕ್ತಾ ಇರ್ತಾರೆ ಅಂತ ಅರ್ಥ.
ಉನ್ನತ ಹುದ್ದೆಯಲ್ಲಿರುವವರ ದಾಕ್ಷಿಣ್ಯಕ್ಕೆ ನೀವು ಕೆಲಸ ಮಾಡಬೇಕಾಗತ್ತೆ. ನಿಮಗಿಂತ ಹಿರಿಯ ಅಧಿಕಾರಿಗಳು, ಮೇಲಧಿಕಾರಿಗಳು ನಿಮಗೆ ಯಾವುದೋ ಒಂದು ಒತ್ತಡವನ್ನು ಹಾಕ್ತಾರೆ. ಅವರ ದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಮನಸ್ಸಿಲ್ಲದೆ ಇರಬಹುದು, ಅಥವಾ ನಿಮ್ಮ ಕೆಲಸಕ್ಕೆ ಅದು ವಿರುದ್ಧವಾಗಿರಬಹುದು. ಆದರೆ ದಾಕ್ಷಿಣ್ಯ ಅನ್ನುವಂಥದ್ದು, ಮೇಲಧಿಕಾರಿಗಳ ಒತ್ತಡ ಅನ್ನುವಂಥದ್ದು, ಅಧಿಕಾರ ಅನ್ನುವಂಥದ್ದು ನಿಮಗೆ ಹಾಗೆ ಮಾಡಿಸುತ್ತೆ. ಜಾಗ್ರತೆ ಇರಲಿ. ಬುದ್ಧಿವಂತಿಕೆಯಿಂದ ಹೇಗೆ ಅದರಿಂದ ಪಾರಾಗಬಹುದು, ನುಣುಚಿಕೊಳ್ಳಬಹುದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿರಿ. ಹಣ ಅಥವಾ ದ್ರವ್ಯಕ್ಕೆ ಆಸೆ ಪಟ್ಟು ಅವಮಾನವಾಗುತ್ತೆ. ಏನೋ ದುಡ್ಡಿಗೋಸ್ಕರ ಯಾವುದೋ ಕೆಲಸ ಮಾಡಿದರು, ಇಲ್ಲ ಯಾವುದೋ ಪದಾರ್ಥಕ್ಕೋಸ್ಕರ ಯಾವುದೋ ಕೆಲಸ ಮಾಡಿದರು ಅನ್ನುವಂತಹ ಒಂದು ಅಪಕೀರ್ತಿ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆ. ಇದರಿಂದ ಮರ್ಯಾದೆ ಹೋಗುತ್ತೆ. ಇಲ್ಲಿವರೆಗೆ ಕಾಪಾಡಿಕೊಂಡು ಬಂದಂತಹ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು. ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಶುಭ ನಿಧಾನವಾದರೂ ಕೂಡ ನಿಮ್ಮ ಪರವಾಗಿ ಆಗಬಹುದು ಅನ್ನುವಂಥದ್ದು. ಕರ್ತವ್ಯ ಲೋಪವನ್ನು ಮಾಡಬೇಡಿ ಅನ್ನುವಂತಹ ಸಾತ್ವಿಕವಾದಂತಹ ಎಚ್ಚರಿಕೆ ನಿಮಗೆ ಇರುವಂಥದ್ದು. ಚೌಡೀ ದೇವಿಯನ್ನು, ಚೌಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಿರ್ತಕ್ಕಂತಹ ಹಿರಿಯರ, ಹಾಗೆ ಮೇಲಧಿಕಾರಿಗಳ, ಹಾಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಸಹೋದ್ಯೋಗಿಗಳ ಒಂದು ವಿಶ್ವಾಸಕ್ಕೆ, ಪ್ರೀತಿಗೆ ಭಾಜನರಾಗ್ತೀರಿ. ಅದು ನಿಮಗೇನೋ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಪ್ರೇಮಿಗಳಿಗೆ ತುಂಬ ಕುತೂಹಲಕರವಾದಂತಹ ಸಮಯ ಇದು ಅಂತ ಹೇಳಬೇಕಾದಂಥದ್ದು. ಆಸಕ್ತಿಗನುಗುಣವಾಗಿ ಕೆಲವು ಕೆಲಸಗಳು ಸಿಕ್ಕಬಹುದು. ನಿಮ್ಮ ಆಸಕ್ತಿ ಯಾವುದರ ಮೇಲೆ ಇರುತ್ತೆ ಅದಕ್ಕೆ ಪೂರಕವಾಗಿ ನಿಮಗೊಂದಷ್ಟು ಕೆಲಸಗಳು ಸಿಕ್ಕುತ್ತೆ. ಅದು ಸ್ವಾಭಾವಿಕವಾಗಿ ಸಂತೋಷವಾಗುತ್ತೆ. ನಾನು ಅಂದ್ಕೊಂಡಂತಹ ಕೆಲಸವೇ ಸಿಕ್ತು ಅಂತ ಹೇಳಿ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಮನಸ್ಸು ಬರಬಹುದು ಅನ್ನುವಂಥದ್ದು. ಅಲಂಕಾರ ಸಾಮಗ್ರಿಗಳಿಗೆ, ಉಡುಗೊರೆಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾದಂತಹ ಸಮಯ, ಅಥವಾ ಅದಕ್ಕೆ ಹಣ ಖರ್ಚಾಗುವಂತಹ ದಿವಸ ಅಂತ ಹೇಳಿ ಭಾವಿಸಬೇಕು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗತ್ತೆ. ಯಾವ ರೀತಿಯಲ್ಲಿ ನನ್ನ ಆಸ್ತಿ ನನ್ನ ಅಧಿಕಾರಯುತವಾಗಿ ಅಥವಾ ನನಗೆ ಬರಬೇಕಾದಂತಹ ಹಕ್ಕು ಏನಿದೆ ಅದರ ಮುಖಾಂತರ ನಾನು ಪಡ್ಕೊಳ್ಳೋದ, ಕಾನೂನಾತ್ಮಕವಾಗಿ ಹೋಗುವಂಥದ್ದ, ಅಥವಾ ನಾನು ಆಸ್ತಿಯನ್ನು ಪಡ್ಕೊಳ್ಳೋದ, ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಪ್ರತಿಯಾದಂತಹ ಹಣವನ್ನು ಪಡ್ಕೊಳ್ಳೋದ, ಇವೆಲ್ಲ ಒಂದಷ್ಟು ಗೊಂದಲಗಳು, ಗೋಜಲುಗಳು ಆಗಬಹುದು ಅನ್ನುವಂತಹ ಅರ್ಥ. ಹೆಣ್ಣು ಮಕ್ಕಳಿಗೆ ಸಾಯಂಕಾಲದ ಹೊತ್ತಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ರೇಣುಕಾಂಬಾದೇವಿಯನ್ನು ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಆ ಜಗನ್ಮಾತೆಯ ಅನುಗ್ರಹ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ.